ಇವತ್ತು ನಾವು 2 ದಿವಸದಲ್ಲಿ 19 ಟೆಂಪಲ್ ಕವರ್ ಮಾಡಿದ್ವಿ. ಎಲ್ಲಿ ಎಲ್ಲ ಹೋಗಿದ್ವಿ ನೀವೇ ನೋಡಿ. ಬೆಳಿಗ್ಗೆ ಹೋಗಿ ಅವರನ್ನು ಪಿಕ್ ಮಾಡ್ಕೊಂಡು ಫಸ್ಟ್ ನಾವು ಹೋದದ್ದು ಕುಂಜಾರಗಿರಿಯ ದುರ್ಗಾದೇವಿ ದೇವಸ್ಥಾನಕ್ಕೆ. ಆಮೇಲೆ ಅಲ್ಲಿಂದ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನವನ್ನು ನೋಡ್ಕೊಂಡು ಸಸಿಹಿತ್ಲು ಭಗವತಿ ದೇವಸ್ಥಾನಕ್ಕೆ ಹೋಗಿ ಅದನ್ನು ಮುಗಿಸಿ ಕುದ್ರೋಳಿ ಗೋಕರ್ಣನಾಥೇಶ್ವರಕ್ಕೆ ಹೋದ್ವಿ. ಅಲ್ಲಿಂದ ನೆಕ್ಸ್ಟ್ ಕದ್ರಿ ಮಂಜುನಾಥನಿಗೆ ಕೈ ಮುಗ್ದು ಮಂಗಳದೇವಿ ದೇವಸ್ಥಾನಕ್ಕೆ ಹೋದ್ವಿ. ಅದಾದ್ಮೇಲೆ ನೆಕ್ಸ್ಟ್ ನಾವು ಸೋಮನಾಥೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಕಸ್ಟಮರ್ ಗೆ ಖಾಲಿ ದೇವಸ್ಥಾನ ಮಾತ್ರ ನೋಡ್ಲಿಕ್ಕೆ ಇದ್ದಿದ್ರಿಂದ ಬೀಚ್ ಅನ್ನು ದೂರದಲ್ಲಿ ನೋಡ್ಕೊಂಡು ಕುತ್ತಾರ್ ಕೊರಗಜ್ಜ ದೈವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಸೀದಾ ಪೊಳಲಿ ರಾಜರಾಜೇಶ್ವರಿ ಕಡೆ ಹೋದ್ವಿ. ದೇವಸ್ಥಾನ 3 ಗಂಟೆಗೆ ಓಪನ್ ಆಗೋದ್ರಿಂದ ದೇವಸ್ಥಾನದಲ್ಲಿ ಊಟ ಮುಗಿಸಿ ಓಪನ್ ಆದ್ಮೇಲೆ ದರ್ಶನ ಮಾಡಿ ಕಟೀಲ್ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಡೆ ಬಂದ್ವಿ. ಅದಾದ್ಮೇಲೆ ಬಪ್ಪನಾಡು ನೋಡ್ಕೊಂಡು ಕಾಪು ಮಾರಿಗುಡಿ ಕಡೆ ಬಂದ್ವಿ. ಅಲ್ಲಿ ಸಹ ಒಳ್ಳೆ ಮಾಡಿ ಕೈ ಮುಗ್ದು ಅವತ್ತಿನ 12 ದೇವಸ್ಥಾನವನ್ನು ನೋಡಿ ಮುಗಿಸಿ 6:30 ಆಚೆ ಅವರನ್ನು ರೂಮ್ ಕಡೆ ಬಿಟ್ಟೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ವಾಪಸ್ ರೂಮ್ ಹತ್ರ ಹೋಗಿ ಅವರನ್ನು ಚೆಕ್ಔಟ್ ಮಾಡಿಸಿ ಅಲ್ಲಿಂದ ನೀಲವಾರ ಗೋಶಾಲೆ ಕಡೆ ಹೋದ್ವಿ. ಅದಾದ್ಮೇಲೆ ಗುರು ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಆನೆಗುಡ್ಡೆಗೆ ಹೋಗಿ ಕೈ ಮುಗ್ದು ಸೀದಾ ಪ್ರಸನ್ನಾಂಜನೇಯ ದೇವರ ದರ್ಶನ ಮಾಡ್ಕೊಂಡು ಕಮಲಶಿಲೆ ಕಡೆ ಹೋದ್ವಿ. ಮಧ್ಯಾಹ್ನ ಆಗಿದ್ರಿಂದ ಅಲ್ಲೇ ಊಟ ಮಾಡ್ಕೊಂಡು ನೆಕ್ಸ್ಟ್ ನಾವು ಹೋದದ್ದು ಮೂಡುಗಲ್ಲಿನ ಕೇಶವನಾಥೇಶ್ವರಕ್ಕೆ. ಹೋಗುವ ದಾರಿ ಚೂರು ಸರಿ ಇಲ್ಲ, ಸ್ವಲ್ಪ ನೋಡ್ಕೊಂಡು ಬನ್ನಿ. ಅಲ್ಲಿಗೆ ಹೋದ್ಮೇಲೆ ಗುಹೆ ಒಳಗಡೆ ಹೋಗಿ ಕೈ ಮುಗ್ದು ನಾವು ನೆಕ್ಸ್ಟ್ ಹೋದದ್ದು ಕೊಲ್ಲೂರಿನ ರೂಮ್ ಹತ್ರ. ಅವರಿಗೆ ಅಲ್ಲೇ ಡ್ರಾಪ್ ಇದ್ದಿದ್ರಿಂದ ಅವರನ್ನು ರೂಮ್ ಹತ್ರ ಹೋಗಿ ಡ್ರಾಪ್ ಮಾಡಿ ಅಲ್ಲಿಂದ ಸೀದಾ ಮನೆ ಕಡೆ ಬಂದೆ. ನಿಮ್ಗೆ ಇದೇ ತರ ನಿಮ್ಗೆ ಬೇಕಾದಾಗೆ ಪ್ಲಾನ್ ಮಾಡ್ಬೇಕಂತ ಇದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಷ್ಟೇ. ಬಾಯ್.